ವಿನೇಶ್ ಫೋಗಟ್ ಒಲಿಂಪಿಕ್ನಲ್ಲಿ ಬಂಗಾರದ ಪದಕ ಗೆಲ್ಲುವಲ್ಲಿ ಎಡವಿದರು. 141 ಕೋಟಿ ಜನರ ಹೃದಯ ಗೆದ್ದಿದ್ದಾರೆ ಭಾರತೀಯ ಕುಸ್ತಿಪಟು. ಇಂತಹ ಟೈಮ್ನಲ್ಲಿ ವಿದಾಯವನ್ನು ಸಹ ಅವರು ಘೋಷಣೆ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಕಳೆದುಕೊಂಡು ಬೆಳೆದ ಹುಡುಗಿ ಇವರು. ಹೆಣ್ಣು ಬಾಕರನ್ನ ಕುಸ್ತಿ ಫೆಡರೇಷನ್ ನಿಂದ ದೂರವಿಡಿ ಅಂತ ಬೀದಿಗಿಳಿದು ಹೋರಾಡಿದ ದಿಟ್ಟ ಮಹಿಳೆ. ವಿನೇಶ್ ಫೋಗಟ್ ಅವರ ಶ್ರಮ, ತಪಸ್ಸಿಗೆ, ಬದ್ಧತೆಗೆ, ಆತ್ಮವಿಶ್ವಾಸಕ್ಕೆ ಬೆಲೆ ಕಟ್ಟಲು ಆಗದು. ಕೇವಲ 100 ಗ್ರಾಂ ತೂಕ ಚಿನ್ನದ ಬೇಟೆಗೆ ಮುಳುವಾಯಿತು ಅಂದ್ರೆ ತಪ್ಪಾಗೋದಿಲ್ಲ. ಆದರೆ ಅಸಂಖ್ಯಾತ ಹುಡುಗಿಯರಿಗೆ ಇವರೇ ಸ್ಫೂರ್ತಿ, ಇವರೇ ಪ್ರೇರಣೆ. ಇವರ ಜೀವನಗಾಥೆ ಪಕ್ಕಾ ದಂಗಲ್ ಸಿನಿಮಾ ರೀತಿ ಇದೆ. 50 ಕೆಜಿ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಇದುವರೆಗೆ ಭಾರತ ಫೈನಲ್ ಪ್ರವೇಶ ಮಾಡಿದ ಇತಿಹಾಸವೇ ಇರಲಿಲ್ಲ. ಬೆಂಕಿ ಚೆಂಡಿನಂತೆ ಫೈನಲ್ ಪ್ರವೇಶ ಮಾಡಿದ್ದು ವಿನೇಶ್ ಫೋಗಟ್. 100 ಗ್ರಾಂ ತೂಕ ಮುಳುವಾಗಿದೆ. ಅದೇನೇ ಇದ್ರೂ ವಿನೇಶ್ ಫೋಗಟ್ ಕೋಟಿ ಭಾರತೀಯರಿಗೆ ಸ್ಫೂರ್ತಿಯ ಚಿಲುಮೆಯಾಗಿರೋದು.